ಏನು ಮಾಡೋದು? ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳ್ಳೋಕೆ ಹೋದ್ರೆ ಆ ದಲಿತರು ಬಡವ್ರಿಗೆ ಹೋಗ್ಬೇಕಾಗಿತ್ತಲ್ಲ ದುಡ್ಡು. ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿನೇ ಹೇಳಿದ್ರಲ್ಲ 180 ಕೋಟಿ ಅಲ್ಲ 87 ಕೋಟಿ ತಿಂದಿದ್ದೀವಿ ಎಂದರು. ಅದು ಆಕ್ಷನ್ ತಗೊಳ್ಳಾರ ಯಾರು? ಯಾರು ಅವರು? ಜಡ್ಜಾ ಅವರು? ಅವ್ರೇನ್ ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು ಹೇಳಿ ಯಾಕೆ ಮಾಡಿದ್ದೀರಿ ಅಂತ. ನೋಡಿ, ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ರು, ಇನ್ಯಾರೋ ಬಂದಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದ್ರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲನ್ಮಂತೇನವರು ಯಾರನ್ನಾದ್ರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ? ವಿಧಾನಸೌಧ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದ್ರು ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ಅಷ್ಟು ಸುಲಭವಾಗಿ ಬರೀ ಏನೋ ರಾಜಕೀಯಕ್ಕೆ ಚರ್ಚೆ ಮಾಡಲಿಕ್ಕೆ ರಾಜಕೀಯವಾಗಿ ಟೀಕೆ ಮಾಡೋದಷ್ಟ ಅಲ್ಲ. ನಾನೀಗ ರಾಹುಲ್ ಗಾಂಧಿ ಅವರು ಅಲ್ಲೇನು ಸರ್ಟಿಫಿಕೇಟ್ ಕೊಟ್ಟರು ಅದಾನಿ ಅವರಿಗೆ, ಇಲ್ಲೇನು ಸರ್ಟಿಫಿಕೇಟ್ ಕೂಡ ಕರೆಸ್ಕೊಂಡವರು ಮುಖ್ಯಮಂತ್ರಿಗಳು ಹೇಳಬೇಕು. ನಾನು ಕೇಳಿದ ಅದು ಅವ್ರು ಹೇಳ್ಬೇಕೀಗ ರಾಹುಲ್ ಗಾಂಧಿ ಅವರು. ನಾನು ಕೇಳಿದ್ರೆ ನಾನೇನು ಹೇಳೋಣ? ರಾಹುಲ್ ಗಾಂಧಿ ಅವರು ಹೇಳಬೇಕು ಯಾವ ಏಜೆಂಟ್ ಕೆಲಸ ಮಾಡ್ಸಕ್ಕೆ ಕಳಿಸ್ಕೊಟ್ಟಿದ್ದೀರಿ ಡೆಲ್ಲಿಯಿಂದ ಅಂತ ಅವ್ರು ಹೇಳೋದು. ರಾಹುಲ್ ಗಾಂಧಿ ಅವರು ಇಲ್ಲ ಮಾಡಬೇಕು ಅಂತಿದ್ರೆ ಈಗ ಎರಡೂ ಪಕ್ಷಗಳು ಒಂದಾಗಿ ನಮ್ಮ ಹೋರಾಟ ಇರಬೇಕು. ಅವ್ರು ಏನಾದ್ರು ತೀರ್ಮಾನ ತಗೊಂಡು ನಮ್ಮ ಕಾರ್ಯಕರ್ತರುಗಳು ಬೆಂಬಲ ಕೊಟ್ಟು ಅವ್ರ ಜೊತೆಲಿ ಭಾಗವಹಿಸಬೇಕು ಅಂದ್ರೆ ಡೈರೆಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು. ಹೇಳಿ. ಅದೆಲ್ಲ ಇವತ್ತು ಅದನ್ನೆಲ್ಲ ಸ್ಟೇ ಮಾಡಿದ್ದಾರೆ. ವಜಾ ಆಗಿರ್ಬೇಕು ಕೇಸು. ಸ್ಟೇ ಕೊಟ್ಟರು. ಸ್ಟೇ ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಕೆಲವರು ಹೈಕೋರ್ಟಲ್ಲಿ ಹಾಕಿದ್ರು, ಇಲ್ಲೂ ಸ್ಟೇ ಆಗಿದೆ. ಆದರೆ ಇವತ್ತು 4-5 ಸಾವಿರ ಕೋಟಿ ಟೋಲ್ ಕಲೆಕ್ಷನ್ನು, ಅದರ ಜೊತೆಗೆ ರೈತರಿಂದ ಇವತ್ತು ದುಡ್ಡು ಕೊಡದೆ ಭೂಮಿ ವಶಪಡಿಸ್ಕೊಂಡು ಸರ್ಕಾರದ ಅನುಕೂಲ ಪಡ್ಕೊಂಡು ಸರ್ಕಾರದ ವತಿಯಿಂದ ಆ ಭೂಮಿ ಮಾರಾಟ ಮಾಡಿ ಅದೆಷ್ಟು 1000 ಕೋಟಿ ಮಾಡ್ಕೊಂಡಿದ್ದಾರೋ, ಅದರ ಜೊತೆಗೆ ಉಳಿದಿರ್ತಕ್ಕಂಥ ಆ ನೈಸ್ರತೆಯ ಅಕ್ಕಪಕ್ಕ ಬರ್ತಕ್ಕಂಥ ಭೂಮಿ ಹೊಡಿಲಿಕ್ಕೆ ಈಗಿನ ಈ ಮುಖ್ಯಮಂತ್ರಿಯ ಇವರ ಒಳಗಡೆ ಆಂತರಿಕವಾಗಿ ಏನೇನು ನಡೀತಾ ಇದೆ ಅದೆಲ್ಲದರ ಮಾಹಿತಿಗಳನ್ನು ಕೊಡ್ತೇನೆ. ನಮ್ಮ ಯುವಕರು ಇವತ್ತು ಯಾರೋ ಒಂದು ಹೆಣ್ಣು ಮಗಳು ಇಲ್ಲಿ ಬಂದು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಏನೋ ಈ ಭಾಗದಲ್ಲೂ ಯುವಕರನ್ನ ನಾವು ಹೋರಾಟಕ್ಕೆ ಕರೆ ಕೊಡ್ತೀನಿ ಅಂತೇಳಿ ಒಂದು ಹೆಣ್ಣು ಮಗಳು ಹೇಳಿದ್ದಾರೆ. ಹೋರಾಟಕ್ಕೆ ಕರೆ ಕೊಡಬೇಕಾಗಿರೋದು ನಾನು ಅವ್ರಿಗೆ ಹೇಳ್ತೇನೆ, ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ನಮ್ಮ ಹೋರಾಟ ಆಗಬೇಕಿಲ್ಲ. ಈ ರಾಜ್ಯದಲ್ಲಿ ಹಲವಾರು ರೀತಿಯ ಅಕ್ರಮಗಳೇನು ನಡ್ಕೊಂಡು ಬಂದಿದೆ. ನಮ್ಮ ಪಕ್ಷ ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ನಿರಂತರವಾಗಿ ನಮ್ಮ ಹೋರಾಟ ಏನಿದೆ ಆ ಹೋರಾಟ ಇವತ್ತು ತಾರ್ಕಿಕ ಅಂತ್ಯವನ್ನು ತರಲಿಕ್ಕೆ ನಮ್ಮ ಯುವಕರ ಸಹಕಾರವನ್ನು ಕೋರ್ತೇನೆ. ನಾನು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಯಾವುದೇ ರೀತಿ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮಗಳನ್ನು ದಾರಿ ತಪ್ಪಿಸಿ ನಮ್ಮ ವೈಯಕ್ತಿಕವಾದಂಥ ಪಕ್ಷದ ಒಂದು ಸಂಘಟನೆ ನಾನು ಮಾಡಬೇಕಾಗಿಲ್ಲ. ಇವತ್ತು ನಮ್ಮ ಯುವಕರ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ನಾಡಿನಲ್ಲಿ ಸ್ವೇಚ್ಛಾಚಾರವಾಗಿ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡೀತಾ ಇರತಕ್ಕಂಥ ಅವರ ತೀರ್ಮಾನಗಳ ವಿರುದ್ಧ ಈ ನಾಡಿನ ಜನತೆಯನ್ನು ಎಚ್ಚರಿಸ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಸಹಕಾರ ಕೋರ್ತಾ ಇದ್ದೇನೆ. ಇವತ್ತು ಇಲ್ಲದೇ ಇದ್ದರೆ ಮುಂದಿನ ದಿನಗಳು ಇಲ್ಲಿ ಬರ್ತಕ್ಕಂಥ ಸರ್ಕಾರಗಳು ಇನ್ನು ಈ ರಾಜ್ಯ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬಡವರನ್ನ ಇವತ್ತು ರಕ್ಷಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ತರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಏನು ಕರೆದಿದ್ದಾರೆ, ನಾನು ಇನ್ನೊಂದು ವಾರದಲ್ಲಿ ಹ್ಯಾಂಡ್ ಬಿಲ್ಗಳನ್ನು ನಿಮಗೆ ತಲುಪಿಸ್ತಕ್ಕಂಥದ್ದು, ನೀವು ಪ್ರತಿಯೊಂದು ನಾಗರಿಕರಿಗೆ ಅದನ್ನು ತಲುಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೆ ನಿಮ್ಮ ಹೋರಾಟಕ್ಕೆ
ಇವತ್ತು ಈ ಪಕ್ಷ ತೆಗೆದುಕೊಂಡಂತ ನಿಲುವು ನಾಡನ್ನ ಉಳಿಸ್ಲಿಕ್ಕೋಸ್ಕರವಾಗಿ ಈ ಒಂದು ಮೊದಲನೆಯ ಹೋರಾಟಕ್ಕೆ ಕೈ ಹಾಕಿದ್ದೇವೆ. ನಂತರ ಇನ್ನೂ ಹಲವಾರು ವಿಷಯಗಳಿದೆ. ಯಾವ್ಯಾವ ರೀತಿ ಸರ್ಕಾರ ನಡೀತಾ ಇದೆ, ಇವತ್ತು ಜನತೆಯ ತೆರಿಗೆಯ ಹಣವನ್ನು ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ತಾ ಇದ್ದಾರೆ, ಅದು ಎಲ್ಲದರ ಒಂದು ಮಾಹಿತಿಗಳನ್ನು ಇಟ್ಟುಕೊಂಡೇ ನಾವು ಜನತೆ ಮುಂದೆ ಹೋಗ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ, ಇಲ್ಲ ಲಾರಿ ಎಲ್ಲ ಗೊಂದಲಗಳೇನಿದೆ, ಏಕೆಂದರೆ ನಾನು ನ್ಯಾಯ ಎಲ್ಲ ಕೊಟ್ಟಂತ ಅಬ್ಸರ್ವೇಷನ್ ಇದೆ. ಅದರ ಹಿನ್ನೆಲೆಯಲ್ಲಿ ಈ ಸರ್ಕಾರ ಯಾವ ಒಂದು ಟೋಲನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮೌನಿಕ ಶರಣಾಗಿ ಎಲ್ಲ ರೀತಿ ಅವರಿಗೆ ಮಣೆ ಹಾಕಿದ್ದಾರೆ. ಅದರ ವಿರುದ್ಧ ಜನತೆ ಇವತ್ತು ತೀರ್ಮಾನ ತೆಗೆದುಕೋಬೇಕು. ಯಾಕಂದ್ರೆ ಸರ್ಕಾರ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ಅಂತಿಮವಾಗಿ ಜನತಾ ತೀರ್ಪೇನಾಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಗೊಂದಲದ ಪ್ರಶ್ನೆ ಇಲ್ಲ. ಅವ್ರಿಗೆ ಹೇಳಬೇಕು, ಎಲ್ಲಿದೆಯಪ್ಪ ನಿನಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಟೋಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಎಲ್ಲಿದೆಯಪ್ಪ ಫ್ರೇಮ್ ವರ್ಕ್ ಅಗ್ರಿಮೆಂಟ್ನ ಜಾರಿಗೆ ತಂದಿದ್ದೇವೆ ತೋರಿಸು ಅಂತ ಕೇಳಿ. ಅವ್ರು ದುಡ್ಡು ಕಟ್ಟಬೇಕು ಅಂದರೆ ಇವತ್ತು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಆಗಿದೆ, ಅದನ್ನು ಯಾವ ರೀತಿ ನೀನು ಕಾರ್ಯರೂಪಕ್ಕೆ ತಂದಿದೆಯಾ ಇಡಪ್ಪ ಇಲ್ಲಿ ಅಂತ ಕೇಳಿ. ಅವನು ದುಡ್ಡು ಟೋಲ್ ಕಲೆಕ್ಟ್ ಮಾಡೋದು 111 ಕಿಲೋಮೀಟ್ರು ರಸ್ತೆ ಸಂಪೂರ್ಣಗೊಳಿಸಿದ ನಂತರ ಅಲ್ಲಿವರೆಗೂ ಅವನು ಕಲೆಕ್ಟ್ ಮಾಡೋಂಗಿಲ್ಲ. ಅದು ಇರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾಗಿದೆ ಅಂತಕ್ಕಂಥದ್ದು ನೀವು ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ಜನಗಳಿಗೆ ತಾನೇ ತೊಂದರೆ. ಈ ಸರ್ಕಾರಕ್ಕೆ ಏನಿದೆ, ಅವರಿಗೆ ಬರ್ತಕ್ಕಂಥದ್ದು ಬರ್ತದಲ್ಲ ಅವ್ರಿಗೆ ಸರ್ಕಾರಕ್ಕೆ. ಅದಕ್ಕೋಸ್ಕರಲೇ ನಿಮ್ಗಳ ಜೋಬ್ ಕೈ ಹಾಕಿ ನಿಮ್ಮ ಹತ್ರ ವಸೂಲಿ ಮಾಡಿ ಶೇರ್ ಮಾಡ್ಕೊತಾರೆ. ಅದು ಹೊರಟಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ನಡವಳಿಕೆಯನ್ನ ಇವತ್ತು ನಾವು ಧಿಕ್ಕರಿಸಬೇಕಾಗಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಅದರಿಂದ ಲಾರಿ ಮಾಲೀಕರಿರಲಿ, ಆಟೋ ಮಾಲೀಕರಿರಲಿ, ಆಟೋ ಡ್ರೈವರ್ಗಳಿರಲಿ, ಇನ್ನೊಂದು ಸಭೆ ಕರೀರಿ, ಅವ್ರ ಜೊತೆನೂ ಒಂದು ಸಭೆ ಮಾಡೋಣ. ಶೇರಿಂಗ್ ಅಂಡ್ ಕೇರಿಂಗ್. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ಬೋದು ಇದಕ್ಕೆ ವ್ಯಾಖ್ಯಾನ. ಅದರಿಂದ ಅವರೇ ಹೇಳಿರೋದಲ್ವಾ, ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಗೊತ್ತಾ, ಮರ್ತು ಬಿಟ್ಟೆ. ಯಾವಾಗಲೂ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಅದರಿಂದ ದಯವಿಟ್ಟು ನಮ್ಮ ಯುವಕರು ಎದ್ದೇಳಬೇಕು. ನೀವು ಎದ್ದೇಳದೇ ಇದ್ರೆ ನಮ್ಮ ರಾಜ್ಯ ಬಹುಶಃ ಕರ್ನಾಟಕ ಈಗೇನು ಮೊನ್ನೆ ಹೈಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ, ಫೈಂಡಿಂಗ್ ಕೊಟ್ಟಿದ್ದಾರೆ, ಒಂದು ಅಬ್ಸರ್ವೇಷನ್. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು, ಹಗರಣ ಅಂತಕ್ಕಂಥದ್ದು ಸರ್ಕಾರ ನ್ಯಾಯಮೂರ್ತಿಗಳು ಹೇಳಿರೋದು. ಅದು ಹೇಳಿದ ಮೇಲೆ ಈ ಸರ್ಕಾರ ತೆಗೆದುಕೊಂಡಂಥ ಕ್ರಮ ಏನು ಹೇಳಬೇಕಾರ ನಾಡಿನ ಜನತೆಗೆ. ಇಲ್ಲ ನಮ್ಮಲ್ಲಿ ಏನು ಸ್ಕ್ಯಾಮ್ ಆಗಿಲ್ಲ ಅನ್ನೋದನ್ನಾದ್ರೂ ಜನತೆ ಮುಂದೆ ಇಡಬೇಕಲ್ಲ. ಯಾತಕ್ಕೆ ಇವತ್ತು ನ್ಯಾಯಾಲಯದಲ್ಲಿ ಆ ರೀತಿ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ?